ರೀತಿಯಲ್ಲಿ ಚಿನ್ನದ ವ್ಯಾಪಾರಿಯನ್ನ ದರೋಡೆ ಮಾಡಲಾಗಿದೆ. ಬೆಂಗಳೂರಿನ ಬೈಕಂಪಾಡಿ ಬಳಿಯಲ್ಲಿ ಹೆದ್ದಾರಿಯಲ್ಲಿ ಘಟನೆ ನಡೆದಿರೋದು. ಕೇರಳ ಮೂಲದ ವಿಕಾಸ್ ಅನ್ನೋರ ಕಾರ್ ಅನ್ನ ದರೋಡೆ ಮಾಡಲಾಗಿದೆ. ಪಯ್ಯನ್ನೂರಿನ ವಿಕಾಸ್ ಅನ್ನೋರ ಕಾರ್ ಮತ್ತೆ ಚಿನ್ನವನ್ನ ದರೋಡೆ ಮಾಡಲಾಗಿದೆ. ಸಾಂಗ್ಲಿಯಿಂದ ರಿಟರ್ನ್ ಆಗ್ತಾ ಇದ್ರು. ಆ ಸಂದರ್ಭದಲ್ಲಿ ದರೋಡೆಕೋರರು ಇವರನ್ನ ಅಡ್ಡಗಟ್ಟಿದ್ದಾರೆ. ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ ಅಂತ ಹೇಳಿ ಮಾಹಿತಿ ಇದೆ. ಬೈಕಂಪಾಡಿ ಬಳಿಯಲ್ಲಿ ವಿಕಾಸ್ ಅಪಹರಿಸಲಾಗಿತ್ತು. ಬಳಿಕ ಕೂಳೂರು ಬಳಿಯಲ್ಲಿ ವಿಕಾಸ್ ಪತ್ನಿ ಪುತ್ರನಿಗೆ ಬೆದರಿಕೆಯನ್ನ ಹಾಕಿದ್ದಾರಂತೆ. ಸಿನಿಮಾ ಸ್ಟೈಲ್ನಲ್ಲೇ ಕಾರನ್ನ ತಡೆದು ಚಿನ್ನ ನಗದುವನ್ನ ಪಡೆದು ಎಸ್ಕೇಪ್ ಆಗಿದ್ದಾರೆ. ಅಂದಾಜು 20 ಲಕ್ಷ ಮೌಲ್ಯದ ಚಿನ್ನ ನಗದಿನ ಜೊತೆಗೆ ದರೋಡೆಕೋರರು ಪರಾರಿಯಾಗಿದ್ದಾರೆ. ಸಿಸಿಟಿವಿಯನ್ನು ಆಧರಿಸಿ ಪಣಂಬೂರು ಠಾಣೆ ಪೊಲೀಸರಿಂದ ತನಿಖೆಯನ್ನ ಮಾಡಲಾಗ್ತಾ ಇದೆ. ಥೇಟ್ ಸಿನಿಮಾ ಸ್ಟೈಲಲ್ಲೇ ಇಲ್ಲಿ ಕಾರನ್ನ ಅಡ್ಡ ಹಾಕಿದ್ದಾರೆ. ದರೋಡೆಕೋರರು ಬೆದರಿಸಿದ್ದಾರೆ. ಅವ್ರ ಹತ್ರ ಇದ್ದಂತ ನಗದು ಹಾಗೆಯೇ ಚಿನ್ನವನ್ನ ದೋಚ್ಕೊಂಡು ಹೋಗಿದ್ದಾರೆ. ಬೈಕಂಪಾಡಿ ಬಳಿಯಲ್ಲಿ ವಿಕಾಸನ ಅಪಹರಣ ಕೂಡ ಆಗಿದೆ. ಬಳಿಕ ಕೂಳೂರು ಬಳಿಯಲ್ಲಿ ವಿಕಾಸ್ ಪತ್ನಿ ಮತ್ತೆ ಪುತ್ರನಿಗೆ ಬೆದರಿಕೆಯನ್ನು ಹಾಕಿದ್ದಾರೆ ದರೋಡೆಕೋರರು ಅಂತ ಗೊತ್ತಾಗಿದೆ. ಕಾರನ್ನ ತಡೆದು ಸಿನಿಮಾ ಸ್ಟೈಲಲ್ಲೇ ಚಿನ್ನ ನಗದು ಪಡೆದು ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ. ಈ ಬಗ್ಗೆ ಈಗ ದೂರು ದಾಖಲಾಗಿದೆ. ಸದ್ಯಕ್ಕೆ ಪೊಲೀಸರು ಈ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್. ಯಾವಾಗ ಆಗಿದ್ದು ಈ ರೀತಿ ಕೃತ್ಯ, ಮತ್ತೆ ದರೋಡೆಕೋರರು ಎಲ್ಲಿನವರು ಅಂತ ಮಾಹಿತಿ ಸಿಕ್ಕಿದೆ, ಮತ್ತೆ ಎಕ್ಸಾಕ್ಟ್ ಆಗಿ ದರೋಡೆ ಮಾಡಕ್ ಬಂದಿದ್ದ ದಿವಸ ಏನಾಗಿತ್ತು? 3 ಗಂಟೆ ವೇಳೆಗೆ ನಡೆದಿರುವಂತದ್ದು. ಕೇರಳದ ಪಯ್ಯನೂರು ನಿವಾಸಿ ವಿಕಾಸ್ ಅವರು ಚಿನ್ನದ ವ್ಯಾಪಾರಿ. ಇವರು ತಮ್ಮ ಪುಟ್ಟ ಮಗು ಮತ್ತೆ ಹೆಂಡತಿ ಜೊತೆ ಉಡುಪಿ ಭಾಗದಿಂದ ಸ್ವಿಫ್ಟ್ ಕಾರ್ನಲ್ಲಿ ಮಂಗಳೂರು ಕಡೆಗೆ ಬರ್ತಾ ಇರೋ ಸಂದರ್ಭದಲ್ಲಿ ಬೈಕಂಪಾಡಿ ಬಳಿ ಅವರನ್ನ ಒಂದು ತಂಡ ಅಡ್ಡಗಟ್ಟಿತ್ತು. ಇನೋವಾ ಕಾರ್ನಲ್ಲಿ ಬಂದಂತಹ ತಂಡ ಅದು ಸಿನಿಮೀಯ ರೀತಿಯಲ್ಲಿ ಆ ಕಾರನ್ನ ಅಡ್ಡಗಟ್ಟಿತ್ತು. ಹಾಗಾಗಿ ಅಲ್ಲಿದ್ದಂಥ ದರೋಡೆಕೋರು ನೇರವಾಗಿ ಆ ಸ್ವಿಫ್ಟ್ ಕಾರ್ನಲ್ಲಿದ್ದಂತಹ ವಿಕಾಸ್ ಅವರನ್ನ ಕಾರಿಂದ ಹೊರಗಿಳಿದಿದ್ದಾರೆ ಮತ್ತು ಅವರು ಆ ಕಾರನ್ನ ಚಲಾಯಿಸಿಕೊಂಡು ಹೋಗಿದ್ದಾರೆ. ಆ ಕಾರ್ ಒಳಗಿದ್ದಂತ ವಿಕಾಸ್ ಅವರ ಪತ್ನಿ ಮತ್ತು ಮಗುವನ್ನ ಕೂಳೂರು ಬ್ರಿಡ್ಜ್ ನಲ್ಲಿ ಬಿಟ್ಟು ಮತ್ತೆ ಅವರು ಪರಾರಿಯಾಗಿರುವಂತದ್ದು. ಸದ್ಯ ಪೊಲೀಸರು ಸುಮಾರು 7 ಟೀಮ್ಗಳಾಗಿ ಈಗ ತನಿಖೆಯನ್ನ ಕೂಡ ಮಾಡ್ತಿದ್ದಾರೆ. ಎಸಿಪಿ ನೇತೃತ್ವದಲ್ಲಿ ಈಗ ತನಿಖೆಗಳು ಕೂಡ ಆಗ್ತಾ ಇರುವಂತದ್ದು. 2 ಇನೋವಾ ಮತ್ತು ಒಂದು ಸ್ವಿಫ್ಟ್ ಕಾರ್ನಲ್ಲಿ ಬಂದಂತಹ ತಂಡದಿಂದ ಕೃತ್ಯ ಆಗಿದೆ ಅಂತ ಈಗ ಮಾಹಿತಿಗಳು ಕೂಡ ಬರ್ತಾ ಇದೆ. ಸುಮಾರು 20 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಮತ್ತು ನಗದಿನೊಂದಿಗೆ ದರೋಡೆಕೋರರು ಪರಾರಿಯಾಗಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಮದುವೆ ಸಮಾರಂಭ ಇತ್ತು. ಆ ಮದುವೆಯನ್ನ ಮುಗಿಸಿ ಅವರು ಮತ್ತೆ ಕೇರಳದ ಪಯ್ಯನ್ನೂರು ಕಡೆಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಘಟನೆ ಆಗಿದೆ. ಆ ಪೊಲೀಸರು ಪ್ರಾಥಮಿಕವಾಗಿ ವಿಕಾಸ್ ಅವರಿಂದ ಎಲ್ಲ ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ. ನಿಮ್ಮನ್ನ ಯಾರಾದ್ರೂ ಫಾಲೋ ಮಾಡ್ತಾ ಇದ್ರ, ಸಾಂಗ್ಲಿಯಲ್ಲಿ ಯಾರಾದ್ರೂ ಪರಿಚಯದವರು ಸಿಕ್ರ, ಮತ್ತೆ ಬೇರೆ ಸಾಂಗ್ಲಿಯಿಂದ ಈ ಮಂಗಳೂರು ಕಡೆಗೆ ಬರುವಾಗ ಬೇರೆ ಭಾಗಗಳಿಗೆ ಹೋಗಿದ್ರೆ ಎಲ್ಲ ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ. ಪೊಲೀಸರು ಕೊಟ್ಟಿರುವಂತಹ ಪ್ರಾಥಮಿಕ ಮೂಲಗಳ ಮಾಹಿತಿ ಪ್ರಕಾರವಾಗಿ ಯಾರು ಇವರ ಹಿನ್ನೆಲೆ ತಿಳಿದಂತವರೇ ಮಾಡಿದಂತ ಕೃತ್ಯ ಅನ್ನೋದು ಈಗ ಗೊತ್ತಾಗಿರುವಂತದ್ದು. ಪೊಲೀಸರು ಹೈವೇಯ ಸಿಸಿ ಕ್ಯಾಮೆರಾಗಳನ್ನ ಈಗ ಪರಿಶೀಲನೆ ಮಾಡಿದ್ದಾರೆ. ಇನೋವಾ ಕಾರ್ಗಳ ಚಲನೆ ಯಾವ ಭಾಗಕ್ಕಾಗಿದೆ, ಕೇರಳ ಭಾಗಕ್ಕೆ ಹೋಗಿದ್ಯಾ ಎಂಬೆಲ್ಲ ಮಾಹಿತಿಗಳನ್ನ ಸದ್ಯಕ್ಕೆ ಪಡ್ಕೊಳ್ತಾ ಇರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಕಿಶನ್.